ನಿಮ್ಮೆಲ್ಲರ ಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್. ನೋಡಿ, ಪುನೀತ್ ರಾಜ್ಕುಮಾರ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ನಾವು ಪುನೀತ್ ರಾಜ್ಕುಮಾರ್ ಅವರ ಜನನ ಮತ್ತು ಕುಟುಂಬದ ಒಂದು ಚಿಕ್ಕ ಕಥೆಯನ್ನು ಈ ವಿಡಿಯೋ ಮೂಲಕ ಹೇಳಲು ಇಚ್ಛಿಸುತ್ತೇವೆ. ಪುನೀತ್ ರಾಜ್ಕುಮಾರ್ ಅಂದರೆ ಆಡು ಮಾತಿನಲ್ಲಿ ಅಪ್ಪು ಎಂದು ಕರೆಯಲ್ಪಡುವ ಪುನೀತ್ ರಾಜ್ಕುಮಾರ್ ಅವರು ನಟ ಮತ್ತು ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದೊಂದಿಗೆ ಸಂಬಂಧವನ್ನು ಹೊಂದಿದ್ದರು. ಸೊ ಕರ್ನಾಟಕದಲ್ಲಿ ಇವರು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಕೂಡ ಒಬ್ಬರಾಗಿರುತ್ತಾರೆ. ಮತ್ತು ಇವರು ಅಭಿಮಾನಿಗಳೆಲ್ಲ ಸೇರಿ ಇವರಿಗೆ ಪವರ್ ಸ್ಟಾರ್ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ನೋಡಿ, ಇವರ ಹೆಸರಿನಲ್ಲೇ ಪವರ್ ಇದೆ. ಎಷ್ಟು ಮ್ಯಾಜಿಕ್ ಅಲ್ವಾ. ಅಪ್ಪು ಎಂದರೆ ಅದೇ ಒಂದು ಅದ್ಭುತ. ಸೊ ಇವರು 17 ಮಾರ್ಚ್ 1975ರಂದು ಚೆನ್ನೈನಲ್ಲಿ ಹಿರಿಯ ನಟ ರಾಜ್ಕುಮಾರ್, ನೋಡಿ ಕರ್ನಾಟಕದ ರತ್ನ ರಾಜ್ಕುಮಾರ್ ಮತ್ತು ಚಲನಚಿತ್ರ ನಿರ್ಮಾಪಕಿ ಅಂದರೆ ರಾಜ್ಕುಮಾರ್ ಅವರ ಹೆಂಡತಿ ಪಾರ್ವತಮ್ಮ ರಾಜ್ಕುಮಾರ್ಗೆ ಲೋಹಿತ್ ರಾಜ್ಕುಮಾರ್ ಆಗಿ ಜನಿಸಿರುತ್ತಾರೆ. ಇವರು 6 ವರ್ಷವಿದ್ದಾಗಲೇ ಇವರ ಕುಟುಂಬ ಮೈಸೂರಿಗೆ ಸ್ಥಳಾಂತರಗೊಂಡಿರುತ್ತದೆ. ನೋಡಿ, ಇವರು 6 ವರ್ಷ ಇದ್ದಾಗಲೇ ಇವರ ಕುಟುಂಬ ಮೈಸೂರಿಗೆ ಬಂದಿರುತ್ತೆ. ಅಂದರೆ ಅವಾಗಿನ ಕಾಲದಲ್ಲಿ, ಅಂದರೆ ರಾಜ್ಕುಮಾರ್ ಕಾಲದಲ್ಲಿ. ಇವರು ಕನ್ನಡದ ಜನಪ್ರಿಯ ನಟ ಶಿವರಾಜ್ ಕುಮಾರ್ ಗೊತ್ತಿರಲೇಬೇಕು. ಶಿವರಾಜ್ ಕುಮಾರ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹ್ಯಾಟ್ರಿಕ್ ಹೀರೋ ಜೋಗಿ, ನಿಮ್ಮೆಲ್ಲರ ನೆಚ್ಚಿನ ನಟ ಕೂಡ ಒಬ್ಬರು. ಅವರ ಕಿರಿಯ ಸಹೋದರರಾಗಿ ಇವರು ಜನಿಸಿರುತ್ತಾರೆ. ಇವರಿಗೆ 1999ರಂದು ಮದುವೆ ಕೂಡ ಅದ್ದೂರಿಯಾಗಿ ಮಾಡಲಾಗುತ್ತದೆ. ನಟಿ ಅಶ್ವಿನಿ ರೇವಂತ್ ಅವರನ್ನು ಇವರು ಡಿಸೆಂಬರ್ 1, 1999ರಂದು ಮದುವೆಯಾಗುತ್ತಾರೆ. ಮತ್ತು ದಂಪತಿಗಳಿಬ್ಬರಿಗೂ ಕೂಡ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅವರಿಬ್ಬರ ಹೆಸರು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಧೃತಿ ಮತ್ತು ವಂದಿತಾ. ಸೊ ನೋಡಿ, ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಬೆಟ್ಟ. ಸೊ ಮುಂದಿನ ವಿಡಿಯೋದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಮುಂದೆ ತಂದಿಡುತ್ತೇನೆ. ಶುಭ ದಿನ.